ಬ್ಯೂಟಿಫುಲ್ ಆಗಿ ಪಲ್ಟಿ ಹೊಡೆದು ಕೂತಿದ್ದು ಸೂಪರ್ ಆಗಿ ಬಂತು. ಏನ್ ಶೆಟ್ರೆ ಸಕ್ಕದಾಗಿ ಬಂದಿದೆ. ಅದು ಭಯ ಆಗ್ತಿತ್ತು ನನಗೆ. ಅಂದ್ರೆ ಮಮ್ಮೂಟಿ ಸರ್ ಅಲ್ವಾ, ಅದು ಫಸ್ಟ್ ಆಫ್ ಆಲ್ ಅವರಿಗಿರುವಂತಹ ಬಾಡಿ ಆಫ್ ಎಕ್ಸ್ಪೀರಿಯನ್ಸ್, ನಾವೇನೋ 4-5 ಸಿನಿಮಾ ಮಾಡ್ಕೊಂಡ್ ಬಂದವರು, ಜೊತೆಗೆ ಅವ್ರ ಜೊತೆ ಹೇಗೆ ಪರ್ಫಾರ್ಮ್ ಮಾಡೋದು, ಟಚ್ ಇಂಪ್ಯಾಕ್ಟ್. ಫೈಟ್ಗಳು ಯಾವತ್ತು ಫೈಟ್ಗಳು ನೋಡ್ಬೇಕಾದ್ರೆ ಹಾಗೆ ಕಾಣಿಸುತ್ತೆ, ಬಟ್ ಫೈಟ್ ಆಗಬಾರ್ದು, ಟಚ್ ಆಗಬಾರ್ದು, ಸ್ವಲ್ಪ ದೂರನೇ ಇರಬೇಕು, ಇಂಪ್ಯಾಕ್ಟ್ ಆಗಬಾರ್ದು. ಅವರು ಟಚ್ ಮಾಡು ಅಂತಾರೆ. ನನಗೊಂಥರ ಭಯ, ಟಚ್ ಮಾಡಿದ್ರೆ ಮತ್ತೆ ಕೇರಳ ಹೋಗೋದು ಅಂತ. ಸೊ ಬಟ್ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಯಾವುದಂದ್ರೆ, ಒಂದು ಅಲ್ಲಿ ಏನಾಗಿತ್ತು, ಆ ಸಿನಿಮಾ ಎಷ್ಟು ದೊಡ್ಡ ಸ್ಕೇಲೋ ಆ ಸ್ಕೇಲ್ ಜೊತೆ ನಮ್ಮ ಇಂಡಿ ಸಿನಿಮಾಗಳ ಪೇಸ್ ಇತ್ತು, ತುಂಬಾ ಸ್ಪೀಡಾಗಿ ಮಾಡ್ತಾ ಇದ್ರು. ಹಾಗಾಗಿ ನನಗೆ ಒಬ್ಬ ಸಿನಿಮಾ ವಿದ್ಯಾರ್ಥಿಗೆ ಆ ಸಿನಿಮಾ ಕೂಡ ಬಹಳ ಒಳ್ಳೆ ಎಕ್ಸ್ಪೀರಿಯನ್ಸ್. ಅಲ್ಲಿ ಬೇರೆ ಬೇರೆ ಟೆಕ್ನಿಷಿಯನ್ಗಳು ಯಾವ ರೀತಿ ಕೆಲಸ ಮಾಡ್ತಾರೆ, ಯಾವ ರೀತಿ ಎಕ್ಸಿಕ್ಯೂಟ್ ಮಾಡ್ತಾರೆ, ಅದನ್ನೆಲ್ಲ ನಾವು ಅಲ್ಲೇ ಕೂತ್ಕೊಂಡು ಸೂಕ್ಷ್ಮವಾಗಿ ಕಲಿತಾ ಇದ್ವಿ. ಅದನ್ನೆಲ್ಲ ನಾನು ನನ್ನ ಟೀಮ್ ಜೊತೆ ಹೇಳ್ಕೊತಾ ಇದ್ದೆ, ಹೀಗೆಲ್ಲ ಆಗುತ್ತೆ ಅಂತ. ಸೊ ಬೇರೆ ಬೇರೆ ರೀತಿಯಿಂದ ಆ ಸಿನಿಮಾ ನಂಗೆ ತುಂಬಾ ಕಲಿಸಿದೆ. ಲೆಜೆಂಡ್ಸ್ ನ ಭೇಟಿ ಆದಾಗ ಏನೋ ಒಂದು ಕಲಿಯೋದಕ್ಕೆ ಅವಕಾಶ ಸಿಗುತ್ತೆ. ಡೆಫಿನೆಟ್ಲಿ ಅಲ್ವಾ. ಅಂದ್ರೆ ನಾನು ಒಂದ್ಸಲ ಅವ್ರ ಜೊತೆ ದುಬೈಗೆ ಪ್ರಮೋಷನ್ಗೆ ಹೋಗ್ಬೇಕಾದ್ರೆ ಒಂದು 3 ಗಂಟೆ ಇತ್ತು ಫ್ಲೈಟ್ ಅನ್ಸುತ್ತೆ. 3 ಗಂಟೆಯಲ್ಲಿ ನಾನು ಅವ್ರ ಹತ್ರ ಬೇರೆ ಬೇರೆ ಪಾತ್ರದ ಅಪ್ರೋಚ್ ಗಳನ್ನ ಕೇಳ್ತಾ ಇದ್ದೆ. ಅವ್ರು ಏನ್ ಮಾಡ್ತಾರೆ, ಹೇಗ್ ಮಾಡ್ತಾರೆ ಅಂತ. 1-2 ಅಪ್ರೋಚ್ ತೋರಿಸಿದ್ರು ಅವರು. ಅದು ಎಷ್ಟೇ ಕೋಟಿ ಕೊಟ್ಟರು ಯಾರಿಗೂ ಸಿಗಲ್ಲ ಅಂತ ಅನ್ಸುತ್ತೆ. ಅಂತ ಅನುಭವ ಒಬ್ಬ ಮನುಷ್ಯ ನಿಮ್ಮ ಹತ್ರ ಓಪನ್ ಆಗಿ ಹೇಳ್ಕೊಡೋದು, ನನಗದು ತುಂಬಾ ಭಾಗ್ಯ ಅಂತ ಅನಿಸ್ತು. ಟರ್ಬೋಲ್ ನನ್ನ ಹೈಲೈಟ್ ಮೂಮೆಂಟ್ ಇದ್ರೆ ಐ ಥಿಂಕ್ ದುಬೈಯಿಂದ ಅಲ್ಲಿ ತನಕ ಹೋಗಿ ಅವ್ರ ಜೊತೆ ಮಾತಾಡಿ ನಾನು ಏನು ಕಲಿಯೋಕೆ ಅಥವಾ ತಿಳ್ಕೊಳ್ಳೋಕೆ ಪ್ರಯತ್ನ ಪಟ್ಟೆ, ಅದು ನಂಗೆ ತುಂಬಾ ಎನ್ರಿಚಿಂಗ್ ಆಗಿತ್ತು. ಓಕೆ, ಈ ಸಿನಿಮಾ ಇಂಡಸ್ಟ್ರಿಗಳು, ಬೇರೆ ಬೇರೆ ಸಿನಿಮಾ ಇಂಡಸ್ಟ್ರಿಗಳ ಟೆಕ್ನಿಷಿಯನ್ಸ್ ಪರಿಚಯ ಅಥವಾ ಆರ್ಟಿಸ್ಟ್ಗಳ ಪರಿಚಯ ವಿಕಸನಕ್ಕೆ ಅಂದ್ರೆ ಡೆವಲಪ್ಮೆಂಟ್ಗೆ ಎಷ್ಟು ಮುಖ್ಯ ಅನ್ಸುತ್ತೆ ನಿಮ್ಗೆ? ಅಂದ್ರೆ ಈ ತರದ ಮನುಷ್ಯರು ಇದ್ದಾರೆ ಅನ್ನುವಂತ ಸಾಧ್ಯತೆನೆ ನಾವು ಎಲ್ಲಿದ್ದೀವಿ ಅನ್ನೋದನ್ನ ತೋರಿಸುತ್ತೆ. ಓಕೆ, ಈ ತರನು ಮಾಡ್ಬೋದಲ್ಲ. ಈಗ ಒಬ್ಬ 70 ವರ್ಷದ ಆರ್ಟಿಸ್ಟ್ ಇವತ್ತಿಗೂ ಹಸಿವು ಇಟ್ಕೊಂಡಿರ್ಬೇಕಾರೆ ನಾವಿವತ್ತೊಂದು 4 ಸಿನಿಮಾ ಮಾಡ್ಬಿಟ್ರೆ ನಾವು ಮಾಡಿದೀವಿ ಅಂತ ಹೇಳೋದು ಒಂಥರ ತುಂಬಾ ಆಡ್ ಆಗಿರುತ್ತೆ. ಸೊ ಐ ಥಿಂಕ್ ಆ ಎಲ್ಲ ಗುಣಗಳಿದೆಯಲ್ಲ ಬೇರೆ ಬೇರೆ ಆರ್ಟಿಸ್ಟ್, ಈಗ ಅನುರಾಗ್ ಕಶ್ಯಪ್ ಅವ್ರನ್ನ ಮೀಟ್ ಆದ್ರೆ ಅವ್ರ ಹತ್ರ ಒಂದಿಷ್ಟು ಕಲಿಯೋದಕ್ಕಿರುತ್ತೆ. ಅವರು ಒಂಥರ ಎನ್ಸೈಕ್ಲೋಪೀಡಿಯಾ, ಅವ್ರಿಗೆ ಗೊತ್ತಿರುವಂತ ರೀತಿ. ಸೊ ಟೋವಿನೋ ಇರ್ಬೋದು ಅಥವಾ ಬೇರೆ ಬೇರೆ ಇಂಡಸ್ಟ್ರಿ ಅಥವಾ ನಮ್ಮ ಇಂಡಸ್ಟ್ರಿ ಆರ್ಟಿಸ್ಟ್ಗಳು ಕೂಡ ಮೀಟ್ ಆದ ತಕ್ಷಣ ಅಂದ್ರೆ ಅವರಲ್ಲಿರುವಂತ ಎಕ್ಸ್ಪೀರಿಯನ್ಸು, ಅದನ್ನ ಹ್ಯಾಂಡಲ್ ಮಾಡುವಂತ ರೀತಿ ಬಹಳ ಖುಷಿ ಆಗುತ್ತೆ. ಸೊ ಬ್ಲೆಸ್ಡ್ ನಿಜವಾಗಿ. ನಾವು ನಿಜ ಹೇಳ್ಬೇಕಂದ್ರೆ ಆಟೋಗ್ರಾಫ್ ತಗೊಳಕ್ ಹೋಗ್ಬೇಕು, ನಮ್ಗೇನೋ ದುಡ್ಡು ಕೊಟ್ಟು ಆಕ್ಟ್ ಮಾಡೋ ಅಂತಾರೆ, ಮಾಡ್ತೀವಿ ಅಷ್ಟೇ.